ಎಲ್ರಿಗೂ ನಮಸ್ಕಾರ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ನೆರೆದಿರೋದು 2024ನೇ ಲೋಕಸಭಾ ಚುನಾವಣೆಗೆ ಒಂದು ಆನೆ ಬಲ ಬಂದಿದೆ ಅಂತ ನಾನು ಅನ್ನಿಸ್ತದೆ. ಯಾಕೆಂದರೆ ಇವತ್ತು ಇಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಈ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ತಾವು ಆಶೀರ್ವಾದ ಮಾಡಬೇಕು, ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಬೇಕು ಎನ್ನುವ ಮನವಿಯನ್ನು ಮಾಡ್ತಾ, ಈಗಾಗಲೇ ಇದು 2024ನೇ ಎಲೆಕ್ಷನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹ್ಯಾಟ್ರಿಕ್ ಚುನಾವಣೆ ಆಗಿದೆ. ಈ ಹ್ಯಾಟ್ರಿಕ್ ಗೆಲುವಿಗೆ ತಾವೆಲ್ಲ ಸಾಕ್ಷಿ ಆಗಬೇಕು ಅಂದ್ಬಿಟ್ಟು ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಇವತ್ತು ಈಗಾಗಲೇ ನಂದೀಶ್ ರೆಡ್ಡಿಯವರು ಮತ್ತು ರಾಮಮೂರ್ತಿಯವರು ಎಲ್ಲ ಹೇಳಿದ್ದಾರೆ ಏನು ಮಾಡಬೇಕು. ಯಾಕೆಂದರೆ ಇವತ್ತು ನಾವು ಎರಡು ಭಾರತವನ್ನು ನೋಡ್ತೇವೆ. ಎರಡು ಭಾರತ ಅಂದರೆ ನಾವು ವೈಮಾನಿಕವಾಗಿ ಆಕಾಶದಿಂದ ಭಾರತವನ್ನು ನೋಡಿದ್ರೆ ಅದರ ಚಿತ್ರಣನೇ ಬೇರೆ ಇರುತ್ತೆ. ಆದರೆ ನಿಜವಾದ ಭಾರತವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕು. ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ಆ ರೈಲ್ವೆ ಹಳಿಯ ಎರಡೂ ಬದಿಯಲ್ಲಿ ಬಡತನವನ್ನು ನೋಡ್ತೇವೆ, ಹಾಗೂ ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೇವೆ, ರೈತರ ಬವಣೆಯನ್ನು ನೋಡ್ತೇವೆ, ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ನೋಡ್ತೇವೆ. ಹೀಗಾಗಿ ಯಾಕೆಂದರೆ ಇವತ್ತು ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಈ ರೈಲಿನಲ್ಲಿ ಕಂಡ ಭಾರತದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇರೋದು ನಿಜವಾಗ್ಲೂ ಮೆಚ್ಚುವಂಥದ್ದು. ಯಾಕೆಂದರೆ ಈಗಾಗಲೇ ನೋಡ್ಬೋದು, ಇವತ್ತು ಸ್ವಚ್ಛ ಭಾರತ ಸ್ಕೀಮಲ್ಲಾಗ್ಬೋದು, ಅದರಲ್ಲಿ ಸುಮಾರು ಉಜ್ವಲ್ ಸ್ಕೀಮಲ್ಲಿ ಸುಮಾರು ನಮ್ಮ ದೇಶದಲ್ಲಿ ಸುಮಾರು 31 ಕೋಟಿ ಕುಟುಂಬಗಳಿಗೆ ಇವತ್ತು ಗ್ಯಾಸ್ ಕನೆಕ್ಷನ್ ಕೂಡ ಆಗಿದೆ. ಹಾಗಾಗಿ ಮತ್ತು ಕಿಸಾನ್ ಯೋಜನೆಯಲ್ಲಿ ನಮ್ಮ ದೇಶದಲ್ಲಿ ರೈತರಿಗೆ ಸುಮಾರು 40 ಕೋಟಿ ರೈತರಿಗೆ ಇದೆಲ್ಲ ಆಗಿದೆ. ನಮ್ಮ ಬೆಂಗಳೂರನ್ನೇ ನೋಡಿದರೆ ಇವತ್ತು ಬೆಂಗಳೂರು ನಗರಕ್ಕೆ ಕೊಟ್ಟಂಥ ಅದ್ಭುತವಾದಂಥ ಕೊಡುಗೆ ಮೆಟ್ರೋ ಆಗ್ಬೋದು ಮತ್ತು ಏರ್ಪೋರ್ಟ್ ಟರ್ಮಿನಲ್ 2ಗೆ ಸುಮಾರು 6,000 ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ 2 ಮಾಡಿ ಅದು ಇಡೀ ವಿಶ್ವದಲ್ಲೇ ಒಂದು ಹೆಸರು ಮಾಡಿದೆ ಟರ್ಮಿನಲ್ 2. ಸೊ ಮತ್ತು ಎಕ್ಸ್ಪ್ರೆಸ್ ಹೈವೇಗಳು ಅಂದರೆ ಇವತ್ತು ಮೋದಿಯವರ ಸರ್ಕಾರ ತುಂಬ ಅತ್ಯುತ್ತಮವಾದಂಥ ನಿರ್ಧಾರವನ್ನು ತಗೊಳ್ತಾ ಇದೆ. ಫಾರಿನ್ ಇನ್ವೆಸ್ಟ್ಮೆಂಟು ಡಿಫೆನ್ಸ್ ಸೆಕ್ಟರ್ಗೆ ಕೊಟ್ಟಿದೆ. ಇವತ್ತು 49% ಡಿಫೆನ್ಸು. ನಮ್ಮ ಈ ರಕ್ಷಣಾ ಇಲಾಖೆಗೆ ಬೇಕಾದಂಥ ಬಹಳ ಉಪಕರಣಗಳಾಗ್ಬೋದು, ಯುದ್ಧೋಪಕರಣಗಳಾಗ್ಬೋದು, ಭಾರತದಲ್ಲೇ ತಯಾರಿಸುವಂಥ ಕ್ರಮಕ್ಕೆ ಚಾಲನೆ ಆಗಿದೆ. ಅದಕ್ಕೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ರೈಲ್ವೇಸ್ ಆಗಿದೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಪೆನ್ಷನ್ಸ್ ಆಗಿದೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಎಕ್ಸ್ಪ್ರೆಸ್ ಹೈವೇಸ್ ಆಗಿದೆ. ಈ ರೀತಿ ನಾವು ಅನುದಾನ ಅಂತ ಹೇಳ್ತೀವಿ. ಯಾಕೆಂದರೆ ಗೌರ್ಮೆಂಟ್ ಆ್ಯಂಡ್ ಗವರ್ನೆನ್ಸು ಬಹಳ ವ್ಯತ್ಯಾಸ ಇದೆ. ಎಲ್ಲ ಸಂದರ್ಭದಲ್ಲೂ ಯಾವುದಾದ್ರೂ ಗೌರ್ಮೆಂಟ್ ಇದ್ದೇ ಇರುತ್ತೆ, ಆದರೆ ಗವರ್ನೆನ್ಸ್ ಅನ್ನೋದು ಬಹಳ ಮುಖ್ಯವಾದದ್ದು. ಗವರ್ನೆನ್ಸ್ ಇರಬೇಕಾಗತ್ತೆ. ಸೊ ಹೀಗಾಗಿ ಅನುದಾನ ಅಂತ ನಾವು ಹೇಳ್ತೀವಿ. ಅನುದಾನ ಒಂದು ಭಾಗ, ಅನುದಾನಕ್ಕಿಂತ ಬಹಳ ಮುಖ್ಯವಾದದ್ದು ಅನುಷ್ಠಾನ ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಇವತ್ತು ಈ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಅನುದಾನದ ಜೊತೆ ಅನುಷ್ಠಾನ ಆಗ್ತಾ ಇದೆ, ಅನುಷ್ಠಾನದ ಜೊತೆ ನಿರ್ವಹಣೆ ಕೂಡ ಅದ್ಭುತವಾಗಿ ಆಗ್ತಾ ಇದೆ. ಹೀಗಾಗಿ ಇವತ್ತು ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ, ಏಕೆಂದರೆ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ 400ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರನ್ನು BJP ಮತ್ತು NDA ಕೂಟದಿಂದ ನನಗೆ ಕಳಿಸಿಕೊಡಬೇಕು ಅನ್ನುವ ಸಂದೇಶವನ್ನು ಏನು ಕೊಟ್ಟಿದ್ದಾರೆ. ಇಲ್ಲಿ ಕುಳಿತಂಥ ಎಲ್ಲ 5 ಜನರು ಕೂಡ ಈ 400ರ ಪಟ್ಟಿಯಲ್ಲಿ ಇರ್ತೀವಿ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕಾದ್ರೆ ಒಂದು 3-4 ವಿಚಾರಗಳು ಬಹಳ ಮುಖ್ಯವಾದದ್ದು. ಒಂದು, ರಾಮನ ಹೃದಯ ಇರಬೇಕು ಅಂತೀವಿ, ಕೃಷ್ಣನ ಜಾಣ್ಮೆ ಇರಬೇಕು ಅಂತೀವಿ, ತಾಯಿಯ ಆಶೀರ್ವಾದ ಇರಬೇಕು, ಮತದಾರರ ಬೆಂಬಲ ಇರಬೇಕು. ಇದೆಲ್ಲ ನಿಮಗಿದೆ ಅಂತ ನಾನು ಹೇಳ್ತೇನೆ.
ಇವತ್ತು ನಾನು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇದು ಬಹಳ ಪ್ರತಿಷ್ಠಿತ ಕ್ಷೇತ್ರ ಕೂಡ ಆಗಿದೆ. ನಾನು ಈಗಾಗಲೇ 8 ವಿಧಾನಸಭೆ ಕ್ಷೇತ್ರಗಳನ್ನು ನಾನು ಭೇಟಿ ಮಾಡಿದಾಗ ಜನರ ಒಲವು ಕಾಣ್ತಾ ಇದೆ. ಜನರು ಪ್ರೀತಿಯಿಂದ ಸ್ಪಂದಿಸ್ತಾ ಇದ್ದಾರೆ, ನಗುಮುಖದಿಂದ ಸ್ಪಂದಿಸ್ತಾ ಇದ್ದಾರೆ. ಅದರಿಂದ ನನಗೆ ವಿಶ್ವಾಸ ಇದೆ, ನಾನು ಗೆಲುವನ್ನು ಸಾಧಿಸ್ತೀನಿ ಅನ್ನುವ ವಿಶ್ವಾಸ ನನಗಿದೆ. ಅಂದರೆ ನಂತರ ಇವತ್ತು ಫುಡ್ ಸೆಕ್ಯೂರಿಟಿ ಬಗ್ಗೆ ನಾವು ಮಾತಾಡ್ತೇವೆ. ಈ 5 kg ಅಕ್ಕಿ ಕೊಡ್ತಾ ಇರೋದು ಯಾರು? ಈ 5 kg ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ಅದನ್ನು ನಾವು ತಲುಪಿಸಬೇಕಾಗಿದೆ ಜನರಿಗೆ. ಯಾಕೆಂದರೆ ಇವತ್ತು ಫುಡ್ ಸೆಕ್ಯೂರಿಟಿ ಸುಮಾರು 60 ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ಕೊಡ್ತಾ ಇದ್ದಾರೆ. ನಂತರ ನಾವು ಇವತ್ತು ಹೃದಯಘಾತ ಅನ್ನೋದು ಕೇವಲ ಶ್ರೀಮಂತರ ಕಾಯಿಲೆ ಆಗಿಲ್ಲ, ಇದು ಕೇವಲ ನಗರವಾಸಿಗಳ ಕಾಯಿಲೆ ಆಗಿಲ್ಲ, ಬಡ ರೈತರ ಮತ್ತು ಕೂಲಿ ಕಾರ್ಮಿಕರ ಕಾಯಿಲೆ ಕೂಡ ಆಗಿದೆ. ಹೇಳದೇ ಆದರೆ ಇವತ್ತು ಈ ಹೃದಯಘಾತ ಒಂದು ಜಾತ್ಯತೀತ ಕಾಯಿಲೆ ಆಗಿದೆ ಅಂತ ಹೇಳ್ಬೋದು. ಎಲ್ಲರಿಗೂ ಬರ್ತಾ ಇದೆ ಅದು. ಮೊದಲು ಈ ರಕ್ತನಾಳ ಬ್ಲಾಕೇಜ್ ಆದಾಗ ಸ್ಟೆಂಟ್ ಅಂತ ಕೂರಿಸ್ತೀವಿ. ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡಿ ಆ ರಕ್ತನಾಳವನ್ನು ನಾವು ಸರಿ ಮಾಡ್ತೀವಿ. ಈ ಸ್ಟೆಂಟ್ ಬೆಲೆ ಏನಿತ್ತು ಅಂದರೆ ಮೊದಲು 70,000 1 ಲಕ್ಷ ಇತ್ತು. ನರೇಂದ್ರ ಮೋದಿ ಅವರ ಸರ್ಕಾರ, ಅನಂತಕುಮಾರ್ ಅವರು ಇದ್ರು ಆವಾಗ, 2015 ಅನಿಸುತ್ತೆ. ಆವಾಗ ಈ ಸ್ಟೆಂಟ್ ಬೆಲೆಯನ್ನು 70,000ದಿಂದ 25,000ಕ್ಕೆ ಇಳಿಸಲಾಗಿದೆ. ಸೊ ಹೀಗಾಗಿ ಹಲವಾರು ಇವತ್ತು ತಮ್ಮೆಲ್ಲರ ಕೈಯಲ್ಲಿ ಇತಿಹಾಸ ಬರೆಯತಕ್ಕಂಥ ಒಂದು ಶಕ್ತಿ ಇದೆ ಮತ್ತು ಭವಿಷ್ಯವನ್ನು ರೂಪಿಸುವಂಥ ಒಂದು ಶಕ್ತಿ ಇದೆ. ಸದೃಢ ಭಾರತ ಮತ್ತು ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲ ಸಾಕ್ಷಿ ಆಗಬೇಕು. ಕೊನೆಯದಾಗಿ ಹೇಳೋದಾದರೆ ನಾವು ವೃತ್ತಿಯಲ್ಲಿ ನಂದೊಂದು ಘೋಷವಾಕ್ಯನೇ ನಾನು ಪಾಲನೆ ಮಾಡ್ಕೊಬಂದೀನಿ, ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತ. ಆದರೆ ಈಗ ತಮ್ಮ ಮುಂದೆ ನಾನು ಕೇಳ್ತಾ ಇರೋದು ಏನಪ್ಪ ಅಂದರೆ ಮತ ಮೊದಲು ಸೇವೆ ನಿರಂತರ ಅಂತ. ಸೊ ನಾವು ಯಾವಾಗಲೂ ಟೀಕೆ ಮಾಡೋದು ಬೇಡ, ನಮ್ಮ ಸಾಧನೆಗಳನ್ನು ಹೇಳ್ಕೊಳ್ಳೋಣ. ಯಾಕೆಂದರೆ ಟೀಕೆಗಳು ಸಾಯುತ್ತವೆ, ಆದರೆ ಸಾಧನೆಗಳು ಜೀವಂತವಾಗಿ ಯಾವಾಗಲೂ ಇರ್ತವೆ. ಈಗ ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.